ನಮಸ್ಕಾರ. ಪಾಸ್ಟ್ ಪ್ರಿವೇಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಒಬ್ಬ ತಾಯಿಯಾಗಿ ಒಂದು ಘಟನೆ ಶೇರ್ ಮಾಡ್ತಾ ಇದ್ದೀನಿ. 1 ಗಂಟೆ ನನ್ನ ಮಗನಿಗೆ ಕಿರ್ಚಾಡ್ಕೊಂಡು ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದೆ. ಆದರೆ 15 ನಿಮಿಷ ಆದ್ಮೇಲೆ ನನ್ನ ಮಗ ನನಗೆ ನನ್ನ ಜೀವನದ ಅತ್ಯಂತ ದೊಡ್ಡ ಪಾಠ ಕಲಿಸಿದ. ಯಾವುದ್ರಲ್ಲಿ? ಪ್ಯಾರೆಂಟಿಂಗ್. ನನ್ನ 10 ವರ್ಷದ ಮಗನಿಗೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದರೆ ಸಮಾನ ಭಿನ್ನರಾಶಿ ಹೇಳಿಕೊಡುತ್ತಿದ್ದೆ. 1 ಗಂಟೆ ಕಳೆದಿತ್ತು. ನಾನು ಕೇಳಿದೆ, ಅರ್ಧಕ್ಕೆ ಈಕ್ವಲೆಂಟ್ ಫ್ರಾಕ್ಷನ್ ಯಾವುದು? ಅವನು 7/2 ಅಂದ. ನಾನು ಹಲ್ಲು ಕಚ್ಕೊಂಡು ನೋ ಎಂದೆ. ಪಕ್ಕದಲ್ಲೇ ನನ್ನ ಮಗಳು ಅವಳ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದಳು. ಅದರಲ್ಲಿ ಮಕ್ಕಳು ಪಾರ್ಕ್ನಲ್ಲಿ ಸೈಕಲ್ ತುಳಿತಿದ್ದ ಒಂದು ಚಿತ್ರ ಇತ್ತು. ಅದನ್ನು ನೋಡ್ತಾ ನನ್ನ ಮಗಳು ಸಡನ್ ಆಗಿ ಹೇಳಿದ್ಲು, ಅಮ್ಮ, ನಾವು ಈಗ ಸೈಕ್ಲಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ವಾ? ಆ ಒಂದು ಮಾತು ನನ್ನ ರಿಯಾಲಿಟಿಗೆ ತಂದಿತು. ನನ್ನ ಮಗನ ಮುಖ ನೋಡಿದೆ. ಅವನಿಗೆ ಫ್ರ್ಯಾಕ್ಷನ್ಸ್ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಇರಲಿಲ್ಲ. ನನ್ನ ಕೋಪದಿಂದ ಪಾರಾಗೋದೇ ಮುಖ್ಯವಾಗಿತ್ತು. ಆಗ ನಾನು ಪಾಸ್ ಮಾಡಿದೆ, ಕಣ್ಣು ಮುಚ್ಚಿ ಡೀಪ್ ಬ್ರೀದ್ ಮಾಡಿದೆ. ಸದ್ಗುರು ಹೇಳಿದ ಒಂದು ಮಾತು ನೆನಪಾಯಿತು. ಮಕ್ಕಳಿಗೆ ಪ್ರೀತಿ ಮತ್ತು ಬೆಂಬಲದ ವಾತಾವರಣ ಪೇರೆಂಟ್ಸ್ ಸೃಷ್ಟಿಸಬೇಕು, ಆಗ ಮಕ್ಕಳು ತಾವಾಗೇ ಅರಳುತ್ತಾರೆ ಅಂತ. ನಾನು ಪುಸ್ತಕ ಮುಚ್ಚಿ, ಬನ್ನಿ ಎಲ್ಲರೂ ಸೈಕ್ಲಿಂಗ್ ಹೋಗೋಣ ಅಂದೆ. ನನ್ನ ಮಗ ಆಶ್ಚರ್ಯವಾಗಿ ನನ್ನ ನೋಡಿದ. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಏನಾದರೂ ಹುಟ್ಟದ್ನಾ ಅಂತ. 15 ನಿಮಿಷ ಖುಷಿಯಾಗಿ ಸೈಕ್ಲಿಂಗ್ ಮಾಡಿದ ಮೇಲೆ ನನ್ನ ಮಗ ವೀಲ್ ಕಡೆ ನೋಡುತ್ತಾ ಹಠಾತ್ ಕೂಗಿದ, ಅಮ್ಮ, ಅರ್ಥ ಆಯ್ತು, ನನ್ನ ಸೈಕಲ್ ವೀಲ್ನಲ್ಲಿ 30 ಸ್ಪೋಕ್ಸ್ ಇದೆ, ಅದರ ಅರ್ಧ 15. ಅವಳ ಸೈಕಲ್ ವೀಲ್ನಲ್ಲಿ 24 ಸ್ಪೋಕ್ಸ್ ಇದೆ, ಅದರ ಅರ್ಧ 12. ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದರೆ ಒಂದೇ ಮೌಲ್ಯ ಇರುವ ಫ್ರಾಕ್ಷನ್ಸ್, ಆದರೆ ನಂಬರ್ಸ್ ಬೇರೆ ತಾನೇ. ಅದನ್ನು ಕೇಳಿ ನನಗೆ ನಮ್ಮ ಚಾನೆಲ್ಗೆ 1 ಮಿಲಿಯನ್ ವ್ಯೂಸ್ ಸಿಕ್ತಷ್ಟು ಖುಷಿ ಆಯಿತು. ನನ್ನ ಮಗ ಹೇಳ್ದ, ಅಮ್ಮ, ನಿನಗಿಂತ ಆ ಸೈಕಲ್ಲೇ ಚೆನ್ನಾಗಿ ಪಾಠ ಹೇಳ್ಕೊಡ್ತದೆ ಅಂತ. ಕೆಲವೊಮ್ಮೆ ಮಕ್ಕಳಿಗೆ ಇನ್ನಷ್ಟು ಎಕ್ಸ್ಪ್ಲನೇಷನ್ ಬೇಕಾಗಿರೋದಿಲ್ಲ, ಇನ್ನಷ್ಟು ಕಾಮ್ ಪೇರೆಂಟ್ ಬೇಕು. ಯೂನಿವರ್ಸಿಟಿ ಆಫ್ ಮಿಶಿಗನ್ ಒಂದು ಸ್ಟಡಿ ಹೇಳುವಂತೆ ಪ್ರೀತಿ ಮತ್ತು ಶಾಂತ ವಾತಾವರಣದಲ್ಲಿ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುತ್ತಾರೆ. ನನ್ನ ಮಗನಿಗೆ ಫ್ರ್ಯಾಕ್ಷನ್ಸ್ ಕಷ್ಟ ಇರಲಿಲ್ಲ, ಆದರೆ ನನ್ನ ಕೋಪದಿಂದ ಫ್ರ್ಯಾಕ್ಷನ್ಸ್ ಕಷ್ಟ ಆಗಿತ್ತು. ಕೆಲವೊಮ್ಮೆ ಒಂದು ಪಾಸ್ ಒಂದು ಮಗುವಿನ ಜೀವನವನ್ನೇ ಬದಲಾಯಿಸಬಹುದು. ಇದು ಪಾಸ್ ಟು ಪ್ರಿವೇಲ್, ಪಾಸ್ ವಿದಿನ್, ಪ್ರಿವೇಲ್ ಬಿಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.